ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪೈಪೋಟಿ. ಕಾಂಗ್ರೆಸ್ ಒಂದು ರೀತಿ ತಾಲಿಬಾನ್ ಸರ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟೀಕೆ. ತಳ ಸಮುದಾಯಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ರಾಜ್ಯ ಸರ್ಕಾರ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡಿದೆ. ಕರ್ನಾಟಕ ಭಿಕ್ಷುಕರ ರಾಜ್ಯವಾಗುತ್ತಿದೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ವಾಗ್ದಾಳಿ. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಆ ದಿನ ಬಸ್ ಓಡಾಡಲ್ಲ, ಹೋಟೆಲ್ ಓಪನ್ ಇರಲ್ಲ. ಬಂದ್ಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಕೆಲ ಸ್ವಪಕ್ಷೀಯರು ಕಾಯುತ್ತಿದ್ದು, ತಾವು ಮುಖ್ಯಮಂತ್ರಿಯಾಗಬೇಕು ಎಂದು ಅನೇಕರು ಕಾಯುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಹೇಳಿಕೆಗಳ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಯಾರು ಏನು ಹೇಳಿದ್ದಾರೆ ನನಗಂತೂ ಗೊತ್ತಿಲ್ಲ. ಆದರೆ ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗುವುದು ಇದೆ. ಆ ಮುನ್ಸೂಚನೆಗಳನ್ನ ನೀವು ನೋಡುತ್ತಿದ್ದೀರಿ ಎಂದ ಅವರು, ಡಿಕೆಶಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅವರನ್ನ ಪ್ರಶ್ನೆ ಮಾಡಿ ಎಂದರು. ರಾಜ್ಯದಲ್ಲಿ ಸರ್ಕಾರ ಎಲ್ಲಿದೆ? ಕಾಂಗ್ರೆಸ್ ಒಂದು ರೀತಿ ತಾಲಿಬಾನ್ ಸರ್ಕಾರವಾಗಿದೆ. ಹಿಂದುತ್ವಕ್ಕೆ ಹಿಂದೂಗಳಿಗೂ ಗೌರವವಿಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಕಾಂಗ್ರೆಸ್ನವರು ತಕರಾರು ಎತ್ತಿದ್ದರು. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಎಂದು ಟೀಕಿಸಿದರು. ನಮ್ಮ ಪ್ರಾಚೀನತೆ ಆಧಾರದ ಮೇಲೆ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಬಿಜೆಪಿಗೂ ಆ ಬೆಳವಣಿಗೆಗೂ ಯಾವುದೇ ಸಂಬಂಧವಿಲ್ಲ. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರ ಜೊತೆ ಅವರು ಭಾಗವಹಿಸಿದ್ರು. ಈ ಬಗ್ಗೆ ಕೂಡ ನಾನಾ ರೀತಿಯ ಚರ್ಚೆಗಳು ನಡೆಯುತ್ತಿವೆ. ಶಿವರಾತ್ರಿ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಬೆಳವಣಿಗೆಯಿಂದ ರಾಜಕೀಯ ಧ್ರುವೀಕರಣ ಶುರುವಾಗಿದೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದು ಬಿಡ್ತಾರೆ, ಈ ರೀತಿಯ ಗುಸುಗುಸು ಶುರುವಾಗಿದೆ. ಇದರಲ್ಲಿ ಯಾವುದರಲ್ಲಿಯೂ ಅರ್ಥವಿಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಬಹಿರಂಗವಾಗಿ ಪತ್ರ ಬರೆದಿದ್ದೇನೆ. ನಾಡಿನ ಜನರ ಅಪೇಕ್ಷೆಗೆ ತಕ್ಕಂತೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಬೇಕು ಎಂದರು. ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ. ಹಾಗಾಗಿ ಜನರ ಅಪೇಕ್ಷೆನೂ ಕೂಡ ಸಾಕಷ್ಟಿದೆ. ಗ್ಯಾರಂಟಿಗಳೇ ಅಭಿವೃದ್ಧಿಯಾಗಿ ಬಿಟ್ಟರೆ ಶಾಸಕರುಗಳು ತಲೆ ಎತ್ತಿಕೊಂಡು ಓಡಾಡಲು ಸಾಧ್ಯವಿಲ್ಲ. ಜನರು ಕೂಡ ನಮ್ಮನ್ನ ಕ್ಷಮಿಸುವುದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ಕ್ಷೇತ್ರಗಳಿಗೆ ಅನುದಾನ ನೀಡುತ್ತಾರೆ. ಮೊದಲ ಬಾರಿ ಗೆದ್ದ ಶಾಸಕರಿಗೆ ಅನುದಾನ ನೀಡಿಲ್ಲ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟ್ ಮಂಡನೆ ಮಾಡ್ತಾರೆ ಎಂಬ ಆಶಾಭಾವನೆಯಲ್ಲಿ ನಾವು ಕೂಡ ಇದ್ದೇವೆ ಎಂದು ಆಶ್ವಾಸನೆ ವ್ಯಕ್ತಪಡಿಸಿದ್ರು. ಈ ಹಿಂದೆನೂ ಆಗಿದೆ. ದೇವರಾಜ್ ಅವರು ಈಗ ಶ್ರೀರಾಮುಲು ಅವರು ಸಹ ಅದನ್ನೇ ಹೇಳಿದರು. ಯಾರು ಏನ್ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು, ತಾವು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಅನೇಕರು ಇವತ್ತು ಕಾಯ್ತಾ ಇದ್ದಾರೆ. ನಾನು ಅವತ್ತು ಕೂಡ ಹೇಳಿದ್ದೇನೆ, ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗೋದಿದೆ. ಆ ಮುನ್ಸೂಚನೆಗಳು ನೀವು ಕೂಡ ನೋಡ್ತಾ ಇದ್ದೀರಿ. ರಾಜ್ಯಾಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಸಂಬಂಧಪಟ್ಟ ನಡೀತಕ್ಕಂಥ ಬೆಳವಣಿಗೆಗಳು ಅಬ್ಸರ್ವ್ ಮಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತಾರೆ? ಈಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ಎಲ್ಲಿ ಅನುಕೂಲ ಆಗುತ್ತೆ ನಾನು ಹೋಗ್ತೀನಿ ಅಂತಂದ್ರೆ ಧಾರ್ಮಿಕವಾಗಿ ಅವ್ರು ಮಾತಾಡ್ತಾ ಹೇಳ್ತಾರೆ. ಅದು ಮಾತು ದೊಡ್ಡ ಚರ್ಚೆ. ನೋಡ್ರಿ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ. ಆದ್ರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ, ಒಂದ್ ರೀತಿ ತಾಲಿಬಾನ್ ಸರ್ಕಾರ. ಹಿಂದುತ್ವಕ್ಕೂ ಕೂಡ ಇಲ್ಲಿ ಗೌರವ ಇಲ್ಲ, ಹಿಂದೂಗಳಿಗೂ ಕೂಡ ಗೌರವ ಇಲ್ಲ. ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತದ್ರಲ್ಲಿ ಇವತ್ತು ನೋಡಿದ್ರಿ ಯಾವ ರೀತಿ ಅಲ್ಲಿ ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೂ ಕೂಡ ಅದಕ್ಕೂ ಕೂಡ ತಕರಾರು ಎತ್ತಿರ್ತಕ್ಕಂಥವ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸಹ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಕುಟುಂಬ ಸಮೇತ. ಅಂದ್ರೆ ಹಿಂದುತ್ವ ನಮ್ಮ ಪ್ರಾಚೀನ ನಮ್ಮ ಒಂದು ಕಲ್ಪನೆ ಆಧಾರವಾಗಿ ಹೋಗಿ ಬಂದಿರ ನನ್ನ ಭಾವನೆ. ಆದ್ರೆ ಇದ್ರ ಬಗ್ಗೆ ನಾ ಹೆಚ್ಚು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಪ್ರಶ್ನೆ ಮಾಡಿ. ಆದ್ರೆ ಭಾರತೀಯ ಜನತಾ ಪಾರ್ಟಿಗೂ ಆ ಬೆಳವಣಿಗೆ ಯಾವುದೇ ಒಂದು ಸಂಬಂಧ ಇಲ್ಲ. ವಿಶೇಷವಾಗಿ ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮೊನ್ನೆ ಗೃಹ ಸಚಿವರಿದ್ದಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ರು. ಹಾಗಾಗಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ. ಅದು ಯಾವುದಕ್ಕೂ ಕೂಡ ಸತ್ಯ ಇಲ್ಲ. ಎಸ್ಸಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಶೇಕಡಾ 24ರಷ್ಟು ಹಣವನ್ನ ರಾಜ್ಯ ಸರ್ಕಾರ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡಿದೆ. ಈ ಮೂಲಕ ತಳ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಕರ್ನಾಟಕ ಭಿಕ್ಷುಕರ ರಾಜ್ಯವಾಗುತ್ತಿದೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರದಲ್ಲಿಂದು ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ಸಂಪನ್ಮೂಲದಲ್ಲಿ 2ನೇ ಸ್ಥಾನದಲ್ಲಿದ್ದರೂ ಕಾಂಗ್ರೆಸ್ ಸರ್ಕಾರದ ತಪ್ಪು ಆಡಳಿತದಿಂದ ರಾಜ್ಯ ಸಾಲದ ಸುಲಿಗೆ ಸಿಲುಕಿಹಾಕಿಕೊಂಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಟಿಎಸ್ಪಿ ಹಣವನ್ನ ಬಳಸುತ್ತಿರುವುದರಿಂದ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಅವರು ಹೇಳಿದ್ದಾರೆ.
25,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗುತ್ತಿದೆ. ಇದರಿಂದ SC/ST ಸಮುದಾಯಕ್ಕೆ ಮನೆ, ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಉನ್ನತ ಶಿಕ್ಷಣ, ಗಂಗಾ ಕಲ್ಯಾಣ ಯೋಜನೆ, ಸಮುದಾಯ ಭವನ, ರಸ್ತೆ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಪಕ್ಷ ಗ್ಯಾರಂಟಿ ಯೋಜನೆಗಳ ವಿರುದ್ಧವಿಲ್ಲ. ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಅಗತ್ಯ ಇರುವ 56,000 ಕೋಟಿಗಳಷ್ಟು ಹಣವನ್ನು ಪ್ರತ್ಯೇಕ ಮೀಸಲಿಡಬೇಕು ಮತ್ತು SC/ST ಕಲ್ಯಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಶೇಕಡಾ 24.8% ಹಣವನ್ನು ಬಳಸಬಾರದು. ರಾಜ್ಯ ಸರ್ಕಾರ ವಿವಿಧ ಅಭಿವೃದ್ಧಿ ನಿಗಮಗಳ ಹಣ ಕಡಿತಗೊಳಿಸುವ ಮೂಲಕ ದಲಿತರ ಕಲ್ಯಾಣಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದೆ. ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನ ಯಾಮಾರಿಸುತ್ತಿದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ. ಈ ಮೂಲಕ ಜನರನ್ನು ಭಿಕ್ಷುಕರನ್ನಾಗಿಸಿದೆ. ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಸರ್ಕಾರ ವರ್ತಿಸುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ರು. ವ್ಯವಸ್ಥೆ ಅಂದ್ರೆಗಿನ ಇವತ್ತು ಸಂಪನ್ಮೂಲಗಳು ವಿಚಾರ ತಗೊಂಡಂತ ಟೈಮಲ್ಲಿ ನಮ್ಮ ರಾಜ್ಯ ಬಹಳಷ್ಟು ಮಹಾರಾಷ್ಟ್ರ ಆದ ನಂತರ ಈ ದೇಶದಲ್ಲಿ ಕರ್ನಾಟಕ ನಂಬರ್ 2ನೇ ಸ್ಥಾನದಲ್ಲಿದೆ. ಆದರೆ ಅಂಥ ದೇಶ ಇವತ್ತು ಅಂಥ ರಾಜ್ಯ ಏನಾಗ್ತಾ ಇದೆ ಅಂದರೆ ಭಿಕ್ಷುಕರ ರಾಜ್ಯ ಆಗ್ತಾ ಇದೆ. ಆ ಭಿಕ್ಷುಕರ ರಾಜ್ಯ ಯಾಕೋಸ್ಕರ ಆಗ್ತಾ ಇದೆ ಅಂದ್ರೆಗಿನ ಇವ್ರು ಕರೆಕ್ಟ್ ಆದಂಥ ಪ್ರಾಪರ್ ಪ್ಲಾನ್ ಇಲ್ಲ. ಇವತ್ತು ಯಾವುದೇ ವಿಚಾರಗಳನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಇವತ್ತು ಉದಾಹರಣೆಯಾಗಿ ಒಂದೇ ವಿಧಾನ ಕೊಡ್ತೀನಿ. ಇವತ್ತು ನಮ್ಮ STP TSP ಗ್ರಾಂಟ್ ಯಾರಿಗೆ ಸಿಗಬೇಕು? ಹಿಂದುಳಿದಂಥ ಜಾತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಾಲ್ಮೀಕಿ ಜನಾಂಗದವರಿಗೆ ಇವತ್ತು STP TSP ಗ್ರಾಂಟ್ಗಳು ಸಿಗಬೇಕಾದ್ರಿಗಿನ ಇವರು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಷ್ಟನ್ನ ಕೊಡಲಿ ಅಂದರೆ ಜನರಿಗೋಸ್ಕರವಾಗಿ ಆಯ್ಕೆ ಇರುವಂಥ ಸರ್ಕಾರಗಳು ಏನೇ ಆಗಿದ್ರು ಕೂಡ ಅವತ್ತಿನ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆಗಳು ಕೊಡ್ತಾ ಅದಕ್ಕೆ ಸಪ್ರೇಟ್ ಆದಂಥ ಬಜೆಟಲ್ಲಿ ಹಣದಾನ ಇಡ್ಕೋಬೇಕಾಗಿದೆ. ಇವತ್ತು ಬಜೆಟನ್ನು ಹಣದಾನ ಹಿಡ್ಕೊಳ್ಳಾದಂತೆ ನಮ್ಮ ಹಣ ಇವಾಗ ಸುಮಾರು 25,000 ಕೋಟಿ ಎರಡು ವರ್ಷದಲ್ಲಿ ಅವರು ಬಳಕೆ ಮಾಡಿಕೊಂಡ್ರು. ಪುನಃ 15,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ. ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡ್ರೆ ಈ ರಸ್ತೆಗಳು ಏನು ಮಾಡಬೇಕಾಗುತ್ತೆ? ಇವತ್ತು ಸಮುದಾಯ ಭವನಗಳು ನಿಂತು ಅದೇನು ಮಾಡಬೇಕಾಗುತ್ತೆ? ಬಡವರಿಗೆ ಮನೆ ಹಂಗೆ ಕಟ್ಟಿಕೊಡ್ಬೇಕಾಗುತ್ತೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ಗಳು ಹೆಂಗೆ ಹಾಕೊಡ್ಬೇಕಾಗುತ್ತೆ? ಭೂ ಒಡೆತನ ಯೋಜನೆಯಲ್ಲಿ ಜಮೀನು ಹೆಂಗನ್ನು ಕೊಡಿಸ್ಬೇಕಾಗುತ್ತೆ? ಮಕ್ಕಳಿಗೆ ಏನಾನ ಆಗಲಿ ಇದೆಲ್ಲ ಬಿಟ್ಬಿಟ್ರೆ ಸ್ಕಾಲರ್ಶಿಪ್ ಯಾರು? ಕನ್ನಡ ಮಾತನಾಡಿದ್ದ KSRTC ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕನ್ನಡ ಪರ ಹೋರಾಟಗಾರರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗುತ್ತಿದ್ದರೂ ಮರಾಠಿ ಪುಂಡರ ದರ್ಪ ಮಾತ್ರ ಕಡಿಮೆಯಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಗುರುವಾರ ಪ್ರತಿಕ್ರಿಯೆ ನೀಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕನ್ನಡಿಗರೇ ಸುರಕ್ಷಿತವಾಗಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಬೆಳಗಾವಿಯಂತೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪುಂಡರ ಕೈವಾಡಕ್ಕೆ ಸಿಲುಕಿದೆ ಎಂದು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದ ಎಲ್ಲಾ ಪಕ್ಷಗಳು ಕೇವಲ ಕನ್ನಡಿಗರ ಮತಗಳನ್ನು ಬಳಸಿಕೊಳ್ಳುತ್ತಿವೆಯೇ ಹೊರತು ಅವರ ಮೇಲೆ ಅನ್ಯಾಯವಾದಾಗ ಧ್ವನಿ ಎತ್ತುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು MESನ ಏಜೆಂಟ್ಗಳಂತೆ ವರ್ತಿಸುತ್ತಿವೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಕಾಂತಾರ ನಟ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರದಲ್ಲಿ ನಟಿಸುವುದಾಗಿ ಘೋಷಿಸಿರುವುದನ್ನು ಕೂಡ ವಾಟಾಳ್ ನಾಗರಾಜ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರಿಗೆ ಕೆಟ್ಟ ಸಂದೇಶ ರವಾನಿಸುವಂತಹ ಈ ರೀತಿಯ ಚಿತ್ರಗಳನ್ನು ಮಾಡಬಾರದು ಎಂದು ಅವರು ಹೇಳಿದ್ದಾರೆ. ಸ್ಥಳೀಯ ಶಾಸಕ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕನ್ನಡಿಗರ ಪರವಾಗಿ ನಿಲ್ಲುತ್ತಿಲ್ಲ ಎಂದು ಆರೋಪಿಸಿರುವ ವಾಟಾಳ್ ಈ ಹಿಂದೆ ಈ ಬಗ್ಗೆ DK ಶಿವಕುಮಾರ್ ಅವರಿಗೂ ತಾವು ಹೇಳಿದಾಗಿ ತಿಳಿಸಿದ್ದಾರೆ. ಇನ್ನು ಯಾರೇ ಹೇಳಲಿ 22 ಬಂದ್ ಟೌನ್ ಹಾಲಿಂದ ಮೆರವಣಿಗೆ, ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ, 22 ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಮೆರವಣಿಗೆ. ಒಂದು ಹೇಳ್ತೀನಿ, ಯಾರು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ, ಬೇರೆ ಬೇರೆ ಟೀಕೆ ಮಾಡಕ್ ಹೋಗಬೇಡಿ. ಇದು ನಾಡಿನ ಒಂದು ಅದ್ಭುತವಾದಂತ ಬಂದ್. ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ ಹೋಗಬೇಡಿ. ನೇರವಾಗಿ ಕನ್ನಡ ಪರ ನಿಲ್ಬೇಕು ಹೇಳಿ. ಎಲ್ಲ ಕನ್ನಡ ಪರ ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ CM BS ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪ್ರಕರಣದ ವಿಚಾರಣೆಯನ್ನ ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯ ಮಾರ್ಚ್ 15ರಂದು ನಿಗದಿಪಡಿಸಿದೆ. ಪ್ರಕರಣ ಸಂಬಂಧ ಸಲ್ಲಿಕೆಯಾಗಿರುವ ಆರೋಪ ಪಟ್ಟಿಯ ವಿಚಾರಣೆಗೆ ಕೋರ್ಟ್ ಸಮ್ಮತಿಸಿದ್ದು, ಮಾರ್ಚ್ 15ರಂದು ಖುದ್ದಾಗಿ ಹಾಜರಾಗುವಂತೆ BS ಯಡಿಯೂರಪ್ಪ ಹಾಗೂ ಇತರ ಆರೋಪಿಗಳಿಗೆ ಸಮನ್ಸ್ ನೀಡಿದೆ. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪಗೆ ಕೆಲವು ದಿನಗಳ ಹಿಂದಷ್ಟೇ ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಲೀಫ್ ದೊರಕಿತ್ತು. ಪ್ರಕರಣ ರದ್ದತಿ ಕೋರಿ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಧಾರವಾಡ ಪೀಠ ನಿರೀಕ್ಷಣಾ ಜಾಮೀನು ನೀಡಿತ್ತು. ಆದರೆ ಪ್ರಕರಣ ರದ್ದು ಮಾಡಲು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ನಿರಾಕರಿಸಿತ್ತು. ಹೀಗಾಗಿ ಯಡಿಯೂರಪ್ಪ ಬಂಧನದಿಂದ ಪಾರಾದರೂ ವಿಚಾರಣೆ ಎದುರಿಸಲೇಬೇಕಾಗಿದೆ. ಆದ್ದರಿಂದ ಇದೀಗ ಬೆಂಗಳೂರಿನ ನ್ಯಾಯಾಲಯ ವಿಚಾರಣೆಗೆ ದಿನ ನಿಗದಿಪಡಿಸಿದೆ.
ಯಡಿಯೂರಪ್ಪ ಅವರು 17 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ 2024ರ ಮಾರ್ಚ್ನಲ್ಲಿ ಕೇಳಿಬಂದಿತ್ತು. ಸಂತ್ರಸ್ತೆಯ ತಾಯಿ ಈ ಆರೋಪ ಮಾಡಿದ್ರು. ಬಳಿಕ ಯಡಿಯೂರಪ್ಪ ವಿರುದ್ಧ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯಡಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಜನಪರ ಆರ್ಥಿಕ ನೀತಿಗಳ ಜಾರಿಗೆ ಹಾಗೂ ಕಾರ್ಮಿಕ ವರ್ಗದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ 3ರಿಂದ 7ರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಬೃಹತ್ ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಕಾರ್ಯದರ್ಶಿ ಧರ್ಮೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 3ರಂದು ಗ್ರಾಮ ಪಂಚಾಯಿತಿ ನೌಕರರು, 4ರಂದು ಅಕ್ಷರ ದಾಸೋಹ ನೌಕರರು, 5ರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು, 6ರಂದು ಪ್ಲಾಂಟೇಶನ್, ಪೌರ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಆಟೋ ಟ್ಯಾಕ್ಸಿ ಚಾಲಕರು ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಮಾರ್ಚ್ 7ರಂದು ಅಂಗನವಾಡಿ ನೌಕರರು ಈ ಬೃಹತ್ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಬೇಡಿಕೆ ಏನೆಂದರೆ, ಬೆಲೆ ಏರಿಕೆ ಆಧಾರದಲ್ಲಿ ತುಟ್ಟಿ ಭತ್ಯೆಯೊಂದಿಗೆ ಎಲ್ಲಾ ವಿಭಾಗಗಳ ಅಕುಶಲ ಕಾರ್ಮಿಕರಿಗೆ ಸಮಾನ ಕನಿಷ್ಠ ವೇತನ 31,566 ರೂಪಾಯಿ ಜಾರಿ ಮಾಡಬೇಕು. ಸರ್ಕಾರದ ಸೇವಾ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಬೇಕು. ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ನ್ಯಾಯಾಲಯಗಳ ತೀರ್ಪಿನ ಅನ್ವಯ ಅವರ ಸೇವೆ ಕಾಯಂಗೊಳಿಸಬೇಕು. ಅಂಗನವಾಡಿಯವರಿಗೆ ಗ್ರಾಚ್ಯುಟಿ, ಅಕ್ಷರ ದಾಸೋಹ ಕಾರ್ಮಿಕರಿಗೆ ನಿವೃತ್ತಿ, ಇಡಿಗಂಟು ಮುಂತಾದ ಭರವಸೆಗಳು ಇಲ್ಲಿಯವರೆಗೆ ಈಡೇರಲಿಲ್ಲ. ಅವರ ವೇತನ ಹೆಚ್ಚಳಕ್ಕೂ ಕ್ರಮ ವಹಿಸಬೇಕು ಎಂದರು. ಮಾರ್ಚ್ 3ರಿಂದ 7ನೇ ತಾರೀಕುವರೆಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯ ಮಾಡಿ ಇಡೀ ರಾಜ್ಯದ ಎಲ್ಲ ಕಾರ್ಮಿಕ ವಿಭಾಗವನ್ನು ಪ್ರತಿನಿಧಿಸಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನು 3ನೇ ತಾರೀಕಿಂದ 7ನೇ ತಾರೀಕು ನಡೆಸಲಾಗ್ತಾ ಇದೆ. ಸುಮಾರು ಒಂದು 50,000ಕ್ಕೂ ಹೆಚ್ಚು ಕಾರ್ಮಿಕರು ಈ ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ತಯಾರಿಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಕಾರ್ಮಿಕರಿಗೆ ಕನಿಷ್ಠ 31,000 ರೂಪಾಯಿ ವೇತನವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಕಾನೂನು ಮಾಡಬೇಕು. 31,000 ರೂಪಾಯಿ ಯಾರಿಗೆ ಅಂದರೆ ಅಕುಶಲ ಕಾರ್ಮಿಕರಿಗೆ, ಇನ್ನು ಅರೆಕುಶಲ, ಅತಿ ಕುಶಲ, ಕುಶಲ ಕಾರ್ಮಿಕರಿಗೆ 15% ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕನಿಷ್ಠ 6,000 ರೂಪಾಯಿ ಪಿಂಚಣಿಯನ್ನು ಖಾತ್ರಿಪಡಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ವಿವಿಧ ಘಟಕಗಳ ಮಂಜುಳಾ, ಸೌಮ್ಯ, ಕೆಟಿ, ಹೊನ್ನೇಗೌಡ ಹಾಜರಿದ್ದರು. ರಾಜ್ಯ ಸರ್ಕಾರದ ಆಡಳಿತದಲ್ಲಿ ದುರಾಡಳಿತ, ಅಕ್ರಮ, ಭ್ರಷ್ಟಾಚಾರ ಮಿತಿ ಮೀರಿದ್ದು ಜನರು ಅತಂತ್ರರಾಗಿದ್ದಾರೆ. ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರ ಮತ್ತು ಅಕ್ರಮಗಳ ಕೂಪವಾಗಿವೆ. ಆಡಳಿತ ಕುಸಿದಿರುವುದರಿಂದ ಜನರು ಮೈಕ್ರೋ ಫೈನಾನ್ಸ್ನಂತಹ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ನರಳುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಉಸ್ತುವಾರಿ ದೀಪಕ್ ದೂರಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರದ ವೈಫಲ್ಯವೇ ಕಾರಣ. ಹಾಗೆಯೇ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಒದಗಿಸಬೇಕಾದ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಸರ್ಕಾರದ ದುರಾಡಳಿತದಿಂದ ಖಜಾನೆ ಖಾಲಿಯಾಗಿದ್ದು, ಅಭಿವೃದ್ಧಿ ಕಾರ್ಯಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಹಣ ಇಲ್ಲದೆ ಪರದಾಡುತ್ತಿದ್ದಾರೆ. ಆದರೆ ಅವರ ದುಂದುವೆಚ್ಚಕ್ಕೆ, ಪ್ರಚಾರಕ್ಕೆ ಯಾವುದೇ ಕಡಿವಾಣ ಇಲ್ಲ. ಪ್ರತಿದಿನ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಲಾಗುತ್ತಿದೆ, ಆದರೆ ಪ್ರಗತಿ ಮಾತ್ರ ಶೂನ್ಯ. ರಾಜ್ಯದ ನೈಸರ್ಗಿಕ ಸಂಪತ್ತನ್ನ ಮಾರಿ ಆಡಳಿತ ನಡೆಸುವ ದುಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಇದರ ಜೊತೆಗೆ ಒಂದರ ಮೇಲೊಂದು ಹಗರಣ ಹೊರಬರುತ್ತಿವೆ. ನಿರುದ್ಯೋಗ, ಭ್ರಷ್ಟಾಚಾರದಿಂದ ಜನ ಕಂಗೆಟ್ಟಿದ್ದಾರೆ. ಕೆಪಿಎಸ್ಸಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಮಾಡದ ದುಸ್ಥಿತಿಯಲ್ಲಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವುದಾಗಿ ಭರವಸೆ ನೀಡಿತು. ಆದರೆ ಈವರೆಗೂ ಸಾಧ್ಯವಾಗಿಲ್ಲ. ನ್ಯಾಯಾಲಯದ ಆದೇಶಗಳಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ದೂಷಿಸಿದರು. ರಾಜ್ಯ ಸಮಿತಿಯಿಂದ ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಮಂಜುನಾಥ್ ಅವರು ಹಾಸನ ಜಿಲ್ಲಾ ಪ್ರವಾಸ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ನಾವು ಇಲ್ಲಿದ್ದರಿಂದ ಜನರಿಗೆ ಒಂದು ರಾಜ್ಯದ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಮಾತಾಡೋಣ ಪತ್ರಕರ್ತರ ಮೂಲಕ ಅಂತ ಅಂದ್ಬಿಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಇವತ್ತು ರಾಜ್ಯದ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ದುರಾಡಳಿತದಿಂದ ಕೂಡಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಪ್ರತಿದಿನ ಒಂದಿಲ್ಲ ಒಂದು ಹಗರಣಗಳು ಬರ್ತಾ ಇದೆ. ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ನಿನ್ನೆ ಯಾವುದೋ ಒಂದು KSTDCನಲ್ಲಿ ಹಗರಣ ಆಗಿದೆ ಅಂತಂದ್ಬಿಟ್ಟು ಕುಮಾರಕೃಪಾದಲ್ಲಿ ಏನು ಹಗರಣ ಆಗಿದೆ ಅದ್ರ ಬಗ್ಗೆ ವರದಿಯಾಗಿದೆ. ಹೀಗೆ ಒಂದೊಂದು ಪತ್ರಿಕೆ ತೆಗೆದು ನೋಡಿದ್ರೂ ಯಾವುದೋ ರಾಜ್ಯದ ಒಂದು ಮೂಲೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್, ಅರ್ಕಲಗೂಡು ತಾಲೂಕು ಅಧ್ಯಕ್ಷ ದೇವರಾಜು, ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಹಾಜರಿದ್ದರು.
ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹಣ ಮೀಸಲಿಡಬೇಕು ಎಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ರಾಜ್ಯ ಸಹ ಸಂಚಾಲಕಿ ವೈಶಾಲಿ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿ ಮೀಸಲಿಡುವುದಾಗಿ ತಿಳಿಸಿ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ. ಈ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು. ಇದಕ್ಕಾಗಿ ಪ್ರತ್ಯೇಕವಾದ ಯೋಜನೆ ರೂಪಿಸಬೇಕು. ಉದ್ಯಮಶೀಲತೆಯಲ್ಲಿ ತೊಡಗಿಸಿಕೊಳ್ಳಲು ಯೋಜನೆ ರೂಪಿಸಬೇಕು. ಇದಕ್ಕಾಗಿ ಪ್ರತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗೆ ತಲಾ 2 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಬೇಕು. ಉಚಿತ ಲಿಂಗ ಪರಿವರ್ತನೆ, ಶಸ್ತ್ರಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನಂತರ 6 ತಿಂಗಳ ಆರೈಕೆಗೆ ಹಣ ಮೀಸಲಿಡಬೇಕು. ಉದ್ಯೋಗದಲ್ಲಿ 1% ಮೀಸಲಾತಿ ಪಡೆಯಲು ಸರ್ಕಾರವು ತರಬೇತಿ ಮತ್ತು ಕೋಚಿಂಗ್ಗಾಗಿ ಬಜೆಟ್ನಲ್ಲಿ ಹಣ ಮೀಸಲಿಡಬೇಕು. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿ ಮೀಸಲಿಟ್ಟು ಪ್ರತ್ಯೇಕ ನಿಗಮ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು. ಸೌತ್ ಅಲ್ಲಿ ಬಂದು ಕಾಂತಾದೇವಿ ಅಂತ ರಾಜ್ಯ ಘಟಕದ ಸಹ ಅಧ್ಯಕ್ಷರಾಗಿರ್ತಾರೆ. ವೈಶಾಲಿ ಅಂತ ಬಂದ್ಬಿಟ್ಟು ನಾವು ನಾರ್ತಿನ ಒಂದು ಘಟಕದ ಅಧ್ಯಕ್ಷರಾಗಿರ್ತೀವಿ. ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಯಾವುದ್ರ ಮೇಲೆ ಕೆಲಸ ಮಾಡ್ತಾ ಇದೆ ಅಂದರೆ, ಇದು ಬಂದು ಹಿಂಸೆ, ದೌರ್ಜನ್ಯ ಇವುಗಳ ವಿರುದ್ಧ ಮತ್ತು ಸಾಮಾನ್ಯವಾಗಿ ನಮ್ಮ ಸಮುದಾಯದಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಅನ್ಯಾಯಗಳ ವಿರುದ್ಧವಾಗಿ ಮತ್ತು ಸರ್ಕಾರದ ಯಾವುದೇ ಸೇವಾ ಸೌಲಭ್ಯಗಳಲ್ಲಿ ಧ್ವನಿ ಎತ್ತತಕ್ಕಂಥ ಒಂದು ಕೆಲಸದಲ್ಲಿ ಇದು ಬಹುತ್ವಕ್ಕಾಗಿ ಕೆಲಸ ಮಾಡ್ತಾ ಇದೆ. ಬಹುತ್ವಕ್ಕಾಗಿ ಅನ್ನೋದನ್ನು ನಾವು ಇವತ್ತು ಫ್ಯೂರಲಿಸಮನ್ನು ಯಾಕೆ ಬಳಸ್ಕೊಂಡಿದ್ದೀವಿ ಅಂದರೆ, ಮೊದಲೆಲ್ಲ ನಮ್ಮ ಸಮುದಾಯದವರು ಕೌಟುಂಬಿಕ ದೌರ್ಜನ್ಯದಿಂದ ಮನೆ ಹೊರಗಡೆ ಇರ್ತಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಈ ನಮ್ಮ ಒಂದು MGSP ಬಂದು ಅವರ ಮನೆಯ ಸದಸ್ಯರಿಗೆ ಇರ್ತಕ್ಕಂಥ ವಾಸ್ತವದ ಸ್ಥಿತಿಗತಿಗಳನ್ನು ಹೇಳಿ, ಅವರು ಮನೆಯಲ್ಲೇ ಅವರ ಮಕ್ಕಳು ಅವರ ಆಶ್ರಯದಲ್ಲೇ ಬೆಳಿಬೇಕು, ಮನೆಯಿಂದ ಹೊರಗಡೆ ಬಂದಿರಬಾರ್ದು. ಹಾಗೆ ಡ್ರಾಪ್ಔಟ್ ಆಗಿರ್ತಕ್ಕಂಥ ಎಷ್ಟೋ ಜನ ನಮ್ಮ ಸಮುದಾಯದವ್ರಿಗೆ ಎಜುಕೇಷನನ್ನು ಕಂಟಿನ್ಯೂ ಮಾಡಬೇಕು. ಸಾಮಾನ್ಯ ಜನರಂತೆ ಗೌರವ ಮತ್ತು ಘನತೆ ಬದುಕೋಸ್ಕರ ಅವರು ಬೇರೆ ಬೇರೆ ಕಡೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಶಿವಣ್ಣ, ರಮೇಶ್ ಹಾಜರಿದ್ದರು. ಹಾಸನ ಸೇರಿ ರಾಜ್ಯದ 9 ವಿಶ್ವವಿದ್ಯಾಲಯ ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆ ವಿರೋಧಿಸಿ ಹಾಗೂ ವಿವಿಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಎಂದು ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಗಂಧದಕುಟಿ ಆವರಣದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟ 100 ಮಂದಿ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ್ರು. ಈ ವೇಳೆ ಮಾತನಾಡಿದ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್, ರಾಜ್ಯದಲ್ಲಿ 9 ಹೊಸ ವಿವಿ ಮುಚ್ಚಲು ಹೊರಟಿರುವುದು ವಿದ್ಯಾರ್ಥಿ ವಿರೋಧಿ ನಡೆ ಎಂದು ಖಂಡಿಸಿದರು. ಹಿಂದುಳಿದ ಜಿಲ್ಲೆಗಳಲ್ಲಿ ಸ್ಥಾಪನೆಗೊಂಡಿರುವ ವಿವಿ ಮುಚ್ಚುವುದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಮತ್ತು ಪ್ರಾದೇಶಿಕವಾಗಿ ಆಯಾ ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮಾರಕವಾಗಬಹುದು. ಹೀಗಾಗಿ ರಾಜ್ಯ ಸರ್ಕಾರ ವಿವಿ ಮುಚ್ಚುವ ತೀರ್ಮಾನ ರದ್ದುಪಡಿಸಿ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಕೂಡ ಇದರಲ್ಲಿ ಒಳಗೊಂಡಿದೆ ಅನ್ನುವಂಥದ್ದು ನಮಗೆ ಬೇಸರ ಸಂಗತಿ. ಯಾಕಂತಂದರೆ ಹಾಸನದಲ್ಲಿ ಹೆಚ್ಚು ಗ್ರಾಮಾಂತರ ಪ್ರದೇಶಗಳಿಂದ ಮತ್ತು ನಗರ ಪ್ರದೇಶಗಳಿಂದ ಸುಮಾರು 58 ಕಾಲೇಜುಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದರೆ ಅಂಥ ವಿದ್ಯಾರ್ಥಿಗಳು ಅಷ್ಟು ಸಂಖ್ಯೆ ಇರತಕ್ಕಂಥ 25,000ಕ್ಕೂ ಹೆಚ್ಚು ಸಂಖ್ಯೆ ಇರತಕ್ಕಂಥ ಒಂದು ವಿಶ್ವವಿದ್ಯಾಲಯನ ಮುಚ್ಚಲಿಕ್ಕೆ ಕೊಟ್ಟಿರೋದು ಸರ್ಕಾರದ ಒಂದು ದೊಡ್ಡ ಮಲ್ತಾಯಿ ಧೋರಣೆ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ಸರ್ಕಾರ ಈ ಯೂನಿವರ್ಸಿಟಿ ವಿವಿ ಏನು ಮುಚ್ಚಲಿಕ್ಕೆ ಕೊಟ್ಟಿದೆ ವಿದ್ಯಾರ್ಥಿ ವಿರೋಧಿ ನೀತಿ. ಯಾಕಂತಂದರೆ ಕಳೆದ 2 ವರ್ಷಗಳಿಂದ ಅಷ್ಟೇ ಹಾಸನ ವಿವಿ ಅಂತೇಳಿ ಘೋಷಣೆ ಮಾಡಿದರು. 2 ವರ್ಷ ಇನ್ನೂ ಆಗಲೇ ಇಲ್ಲ, 2 ವರ್ಷ ಸಂಪೂರ್ಣ ಆಗಿಲ್ಲ. ಅಷ್ಟರೊಳಗಡೆ ಹಾಸನ ವಿವಿ ಮುಚ್ಚಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ದೊಡ್ಡ ದುರಂತ ಸಂಗತಿ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೈಸೂರಿಗೆ ಹೋಗಿ ಓದಬೇಕಾಗಿತ್ತು, ಅಥವಾ ಮೈಸೂರಿಗೆ ಹೋಗಿ ಕಾನ್ವೊಕೇಷನ್ ಸರ್ಟಿಫಿಕೇಟು ಅಥವಾ ಅವರ ಫೀಸ್ ಆಗಿರ್ಬೋದು, ಅವರಿಗೆ ಮಾರ್ಕ್ಸ್ ಕಾರ್ಡ್ ಆಗಿದೆ, ಎಲ್ಲ ಸಮಸ್ಯೆಗಳು ಕೂಡ ಮೈಸೂರು ವಿವಿಲಿ ಹೋಗಿ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಹಾಸನ ವಿವಿ ಪ್ರತಿಭಟನೆಯಲ್ಲಿ ಉಪನ್ಯಾಸಕ ಡಾಕ್ಟರ್ ಮಹೇಶ್, ಎಸ್ಎಫ್ಐ ಸಹ ಕಾರ್ಯದರ್ಶಿ ವಿವೇಕ್, ರಾಜ್ಯೋಪಾಧ್ಯಕ್ಷ ಬಸವರಾಜ ಗುಳೆದಾಳ್, ಡಿವೈಎಫ್ಐನ ಎಂಜಿ ಪೃಥ್ವಿ, ಜಯಲಕ್ಷ್ಮಿ, ಸೌಮ್ಯ, ಧರ್ಮ, ಉಪನ್ಯಾಸಕ ಡಾಕ್ಟರ್ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ಲಾಸ್ಟಿಕ್ನ ಮರುಬಳಕೆ ಹೇಗೆ ಮುಖ್ಯವೋ, ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುವುದು ಅದಕ್ಕಿಂತ ಮುಖ್ಯವಾಗಿದೆ ಎಂದು ಪುರಸಭಾಧ್ಯಕ್ಷ AR ಅಶೋಕ್ ಹೇಳಿದರು. ಜಗತ್ಪ್ರಸಿದ್ಧ ಬೇಲೂರು ಶ್ರೀ ಚನ್ನಕೇಶವ ದೇಗುಲದ ಆವರಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ಲಾಸ್ಟಿಕ್ ಸಂಗ್ರಹಣಾ ಡಬ್ಬ ಪುರಸಭೆಗೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಮುಕ್ತ ಬೇಲೂರು ಮಾಡಲು ನಾವೆಲ್ಲರೂ ಪ್ಲಾಸ್ಟಿಕ್ ಬಳಸುವುದನ್ನು ನಿಲ್ಲಿಸುವುದು ನಮ್ಮ ಜವಾಬ್ದಾರಿ. ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನು ಕೊಳ್ಳುವುದರ ಬದಲು ಬಾಟಲಿಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗುವುದು, ಸ್ಟ್ರಾ ಬಳಸದಿರುವುದು, ದಿನಸಿ ತರಕಾರಿಗಳನ್ನು ಕೊಳ್ಳುವಾಗ ಅಂಗಡಿಯವರ ಬಳಿ ಪ್ಲಾಸ್ಟಿಕ್ ಕವರನ್ನು ಕೇಳದಿರುವುದರಿಂದ ಬೃಹತ್ ಬದಲಾವಣೆಗೆ ನಾಂದಿಯಾಗಬಲ್ಲದು. ನಮ್ಮ ಭವಿಷ್ಯದ ಆರೋಗ್ಯದ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾಗೋಣ, ಸ್ವಚ್ಛ ಆರೋಗ್ಯಕರ ಪರಿಸರ ನಿರ್ಮಿಸೋಣ ಎಂದರು. ಮಾಡ್ತಾ ಇದೆ ಅಂತ ಹೇಳ್ಬೋದು. ಏನಪ್ಪ ಅಂತ ಅಂದರೆ, ಈ ಒಂದು ಕಸದ ಬುಟ್ಟಿ ಎಲ್ಲ ಕಡೆ ಎಲ್ಲ ನಾವು ಇಡ್ತೀವಿ. ಆದರೆ ಇವರು ಪ್ಲಾಸ್ಟಿಕ್ಕನ್ನೇ ಹಾಕುವಂಥ ಕಸದ ಬುಟ್ಟಿಯನ್ನು ಮಾಡಿಸಿ ನಮ್ಮ ಪುರಸಭೆಗೆ ಇವತ್ತು ಹಸ್ತಾಂತರವನ್ನು ಮಾಡಿದ್ದಾರೆ. ಇಂಥವಾದ ಒಂದು ಉತ್ತಮವಾದ ಕೆಲಸ ರೋಟರಿ ಸಂಸ್ಥೆ
ಮಾಡ್ತಾ ಬರ್ತಿದೆ. ಈ ಹಿಂದೆನೂ ಸಹ ಬೇಲೂರಲ್ಲಿ ಕೆಲವು ಉತ್ತಮವಾದ ರಕ್ತದಾನ ಇರಬಹುದು, ಈ ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಪಾರ್ಕ್ಗಳು ಇರ್ಬೋದು, ಮತ್ತು ಈ ಜನರಿಗೆ ಅನುಕೂಲವಾಗುವಂಥ ನೂರಾರು ಕೆಲಸ, 1-2 ಅಂತ ಅಲ್ಲ, ಇವತ್ತು ಅಂತಲ್ಲ, ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದೆ. ಇಂಥ ಒಂದು ಸಂಸ್ಥೆ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಈ 4 ಜಿಲ್ಲೆಗೆ ಅಧ್ಯಕ್ಷರಾದಂತಹ ದೇವಾನಂದ್ ಸರ್ ಅವರು ಇವತ್ತು ನಮ್ಮ ಬೇಲೂರಿಗೆ ಬಂದು ಇಂಥ ಒಂದು ಉತ್ತಮವಾದ ಕೆಲಸಕ್ಕೆ ತಮ್ಮೆಲ್ಲರಿಗೂ ಗೌರವಯುತವಾಗಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಬಂದು ಅವರು ನಮಗೆ. ಜಿಲ್ಲಾ ಗವರ್ನರ್ ಸಿಎ ದೇವಾನಂದ್ ಮಾತನಾಡಿ, ಸ್ವಚ್ಛತೆಗೆ ನಾವೆಲ್ಲರೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಏಕೆಂದರೆ ಬೇಲೂರು ಜಗತ್ ಪ್ರಸಿದ್ಧವಾಗಿದ್ದು ಇಲ್ಲಿನ ದೇಗುಲ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಸಹಸ್ರಾರು ಭಕ್ತರು ಪ್ರವಾಸಿಗರು ಆಗಮಿಸುತ್ತಾರೆ. ಇಂತಹ ಸ್ಥಳದಲ್ಲಿ ಸ್ವಚ್ಛತೆ ಪ್ರಮುಖವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಲು ಪ್ರತಿಯೊಬ್ಬರು ಸಹಕರಿಸಬೇಕು ಎಂದರು. ನಮಗೆ ಸಹಾಯ ಸಹಕಾರ ಯಾವಾಗಲೂ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಆಡಿದ್ದಾರೆ. ಬೇಲೂರು ರೋಟರಿ ಕ್ಲಬ್ನವರು ನಮ್ಮ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಆರೋಗ್ಯ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ 3ನೇ ಕಾರ್ಯಕ್ರಮ ಹಸಿರು ಮತ್ತು ನೀರು, ಅಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂಥ ಕಾರ್ಯಕ್ರಮ. ಇದು ನಾವು ಪ್ಲಾಸ್ಟಿಕ್ಕನ್ನು ಅದನ್ನು ನಿರ್ಮೂಲನೆ ಮಾಡುವಂಥ ಒಂದು ಕೆಲಸ ಇರ್ಬೋದು, ಅಥವಾ ಅದನ್ನು ರೀಯೂಸ್ ಅಥವಾ ರೀಸೈಕಲ್ ಮಾಡುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿಯೂ ಕೂಡ ಇದು ಬರ್ತದೆ. ಮುಖ್ಯವಾಗಿ ಜನರ ಆರೋಗ್ಯದ ಬಗ್ಗೆ ನಾವು ರೋಟರಿ ಅವರು ಯಾವಾಗಲೂ ಕಾಳಜಿಯನ್ನು ಹೊಂದಿರ್ತೇವೆ ಮತ್ತು ಅದಕ್ಕೆ ಪೂರಕವಾಗಿ ಇರುವಂಥ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾದರೆ ಅದು ನಮ್ಮ ಒಂದು ಪರಿಸರದ ಒಂದು ಸ್ವಚ್ಛತೆಯನ್ನು ಇಡಲಿಕ್ಕೆ ಸಹಾಯ ಆಗ್ತದೆ. ಅದರಲ್ಲೇ ಮುಖ್ಯವಾಗಿ ನಮ್ಮ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಶಂಭುಗೌಡ, ಸಹಾಯಕ ಗವರ್ನರ್ ಅರುಣ್ ರಕ್ಷಿದಿ, ಝೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜು, ಖಜಾಂಚಿ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮಾರ್ಚ್ 2ರಂದು ಮಹಿಳೆಯರಿಂದ ಕುರುಕ್ಷೇತ್ರ ನಾಟಕವನ್ನು ನಡೆಸಲಾಗುವುದು ಎಂದು ಕನ್ನಡಾಂಬೆ ಕಲಾ ಸಂಘದ ಅಧ್ಯಕ್ಷೆ ಸಾವಿತ್ರಮ್ಮ ತಿಳಿಸಿದರು. ಚನ್ನರಾಯಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡಾಂಬೆ ಕಲಾ ಸಂಘ ಮತ್ತು ಚಾಮುಂಡೇಶ್ವರಿ ಕಲಾ ಸಂಘದ ವತಿಯಿಂದ ಮಹಿಳೆಯರಿಂದ ಕುರುಕ್ಷೇತ್ರ ನಾಟಕವನ್ನು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಮಾರ್ಚ್ 2ನೇ ಭಾನುವಾರದಂದು ನಡೆಸಲಾಗುವುದು. ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ, ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ತೋರ್ಪಡಿಸುವ ಉದ್ದೇಶಕ್ಕಾಗಿ ಈ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಠದ ಮಠಾಧೀಶರಾದ ನಿಶ್ಚಲಾನಂದನಾಥ ಸ್ವಾಮೀಜಿಯವರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್, ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮೀಜಿ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಾಟಕದ ಸಂಗೀತ ನಿರ್ದೇಶಕರಾದ ಸವಿತಾ ಕುಮಾರ್, ಚಾಮುಂಡೇಶ್ವರಿ ಕಲಾ ಸಂಘದ ಅಧ್ಯಕ್ಷ ಕುಶಲಮತಿ, ಮಹಿಳಾ ಕಲಾವಿದರಾದ ಕಾಂತಾಮಣಿ, ಹೇಮಾ ಬಾಬು ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀ ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಿದ್ದೇವೆ. ನಮಗೆ ಕಲಿಸ್ತಿರೋರು ಕೂಡ ಮಹಿಳಾ ನಿರ್ದೇಶಕರೇನೆ. ಹಾಗಾಗಿ ಎಲ್ಲರೂ ಬಂದು 2ನೇ ತಾರೀಕು ಭಾನುವಾರ ನಮ್ಮ ನಾಟಕ ಪ್ರದರ್ಶನ ಇದೆ. ಎಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು. ಈ ನಾಟಕಕ್ಕೆ ನಮ್ಮ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಅವರ ಒಂದು ಸಾನ್ನಿಧ್ಯದಲ್ಲಿ, ಜೊತೆಗೆ ನಿರ್ಮಲಾನಂದನಾಥ ಸ್ವಾಮೀಜಿ, ಶಂಭುನಾಥ ಸ್ವಾಮೀಜಿ, ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಚಂದ್ರಶೇಖರ್ ಗುರೂಜಿ ಇವರ ಒಂದು ದಿವ್ಯ ಆಶೀರ್ವಾದಗಳೊಂದಿಗೆ ಈ ಒಂದು ನಾಟಕವನ್ನು ನಾವು ಅಭಿನಯಿಸುತ್ತಿದ್ದೇವೆ. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು, ಸಂಸದರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಅಧ್ಯಕ್ಷತೆ ಸಿಎನ್ ಬಾಲಕೃಷ್ಣನ್ ಅವರು. ಜನಪ್ರಿಯ ಛಾಯಾಗ್ರಾಹಕರು ಸಮಾಜದ ಕನ್ನಡಿದ ಹಾಗೆ. ಛಾಯಾಗ್ರಾಹಕರ ಕಾರ್ಯ ಅನನ್ಯ. ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ನಾನು ಬದ್ಧ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿ ಸಕಲೇಶಪುರ ಪಟ್ಟಣದ ಸಕಲೇಶಪುರದ ಮೈತ್ರಿ ಹೋಟೆಲ್ ಸಭಾಂಗಣದಲ್ಲಿ ನಡೆದ ತಾಲೂಕು ಛಾಯಾಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ನೀಡಿದ ನಂತರ ಮಾತನಾಡಿದ ಅವರು, ಸಮಾಜದಲ್ಲಿ ಯಾವುದೇ ವೃತ್ತಿಯಲ್ಲಿ ಸಂಘಟನೆ ಬಹಳ ಮುಖ್ಯ. ಛಾಯಾಗ್ರಾಹಕರು ನಿಜವಾದ ಕಲೆಗಾರರು. ಪ್ರೀತಿಯಿಂದ ಮಾಡಿದ ಕೆಲಸಕ್ಕೆ ಜನ ಸದಾ ಮೌಲ್ಯ ನೀಡುತ್ತಾರೆ. ಈ ಕ್ಷೇತ್ರಕ್ಕೆ ಸೂಕ್ತವಾದ ಸೌಲಭ್ಯಗಳು ಒದಗಿಸುವ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತಲು ಸಿದ್ಧನಿದ್ದೇನೆ ಎಂದರು. ಇವತ್ತು ನಿಜವಾಗ್ಲೂ ಕೂಡ ಛಾಯಾಗ್ರಾಹಕರು ಅಂತ ಹೇಳಿದ್ರೆ ಯಾವುದೇ ಒಂದು ರಾಜಕಾರಣಿ ಇರ್ಬೋದು, ಯಾವುದೇ ಒಂದು ಮದುವೆ ಇರ್ಬೋದು, ಯಾವುದೇ ಒಂದು ಶುಭ ಕಾರ್ಯಕ್ರಮ ಇದೆ ಅಂದ್ರೆ ಛಾಯಾಗ್ರಾಹಕರಲ್ಲಿ ಏನೂ ಇಲ್ಲ. ಈ ದೇಶದ ಪ್ರಧಾನಮಂತ್ರಿ ಮನೆಯಿಂದ ಹೊರಗಡೆ ಇದ್ದೇಳಕ್ಕಿಂತ ಮುಂಚೆ ಫಸ್ಟ್ ಛಾಯಾಗ್ರಾಹಕರು ಹೊರಗಡೆ ಇದ್ದಾರೆ. ಅದರಲ್ಲೂ ಕೂಡ ಛಾಯಾಗ್ರಾಹಕರಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಕಲೆ ಇದೆಯಲ್ಲ ಭಾರಿ ಮುಖ್ಯ. ಯಾರು ಇನ್ಬೇಕು, ನೀವು ನನ್ನ ಜೊತೆ ಹೇಳೋದು ಕೂಡ ತೆಗಿತಾರಿಲ್ಲ ಅಂತಾರೆ.
ಆದರೆ ಆ ಫೋಟೋ ತೆಗೆದೇ ಒಂದು ಕಲೆ. ಎಷ್ಟೋ ಸತಿ ನಮ್ಮ ಹುಡುಗರು ಏನ್ ಕವರ್ ಮಾಡಬೇಕು, ನಾನು ಯಾವ ಕವರ್ ಮಾಡಬೇಕು ಸುಮ್ಮನೆ ಕೊಡೋದು. ಇದು ನಿಜವಾಗ್ಲೂ ಕೂಡ ನಿಮ್ಮ ಒಂದು ಕಲೆ, ಮತ್ತೆ ನಿಮ್ಮ ಕೆಲಸವನ್ನು ನೀವು ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ಆ ಪ್ರೀತಿಯಿಂದ ಮಾಡಿದಾಗ ಮಾತ್ರ ಎಷ್ಟೋ ಜನರು ಇಲ್ಲ ನಾವು ಇವ್ರಿಗೆ ಫೋಟೋ ತೆಗೆದುಕೊಡ್ಬೇಕು, ಇವ್ರಿಗೆ ಪ್ರಭಾವ ಮಾಡ್ಕೊಡ್ಬೇಕು. ಯಾಕೆಂದ್ರೆ ನಿಮ್ ಕಲೆಗೆ ಜನ ಇಷ್ಟಪಡ್ತಾರೆ. ಮತ್ತೆ ನೀವು ತೆಗಿತಕ್ಕಂಥ ಫೋಟೋ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ. ಮೂರ್ತಿ ಸ್ಟುಡಿಯೋ ಮಾಲೀಕ ಕರುಣಾಕರ್ ಮಾತನಾಡಿ, ಛಾಯಾಗ್ರಹಣ ಕೇವಲ ಒಂದು ಉದ್ಯೋಗವಲ್ಲ, ಅದು ಕಲೆ. ಬೆಳಕು, ಬಣ್ಣ ಮತ್ತು ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿದಾಗ ಮಾತ್ರ ಅದ್ಭುತ ಚಿತ್ರಗಳು ಮೂಡಿಬರುತ್ತದೆ. ದಿನನಿತ್ಯ ಹೊಸತನ ಕಲಿಯಬೇಕು. ಕೆಲವೊಮ್ಮೆ ಛಾಯಾಗ್ರಾಹಕರ ಶ್ರಮಕ್ಕೆ ನಿಗದಿತ ಮೌಲ್ಯ ದೊರೆಯದು. ಸಂಘಟನೆಗಳ ಮೂಲಕವೇ ಹಿತ ಕಾಯಲು ಸಾಧ್ಯ ಎಂದು ಹೇಳಿದರು. ನಮ್ಮ ತಾಲೂಕಿನಲ್ಲಿ ಸರಿಸುಮಾರು ಒಂದು 60ರಿಂದ 65 ಜನ ಅಥವಾ ಅದಕ್ಕೂ ಹೆಚ್ಚು ಜನ ಛಾಯಾಗ್ರಾಹಕರಿದ್ದಾರೆ. ನಮ್ಮ ಕೆಲವರು ಸ್ಟುಡಿಯೋ ಮಾಡ್ಕೊಂಡಿದ್ರೆ, ಇನ್ನು ಕೆಲವರು ವೃತ್ತಿ ಕಲ್ತ್ಕೊಂಡು ಸ್ವಂತ ಕ್ಯಾಮ್ರಾ ಇಟ್ಕೊಂಡು ಓನ್ ಆರ್ಡರ್ ಮಾಡ್ತಾರೆ, ಮತ್ತೆ ಸಬ್ ಆರ್ಡರ್ ಮಾಡ್ಕೊಳ್ತಾರೆ. ಫೋಟೋಗ್ರಫಿ ಅನ್ನೋದು ಒಂದು ಕಲೆ, ಒಂದು ವಿಶೇಷವಾದ ಮರ್ಯಾದೆ ಇರುವಂಥ ಒಂದು ವೃತ್ತಿ. ನಮಗೆ ಎಲ್ಲೋದ್ರೂ ನಮ್ಗೆ ಒಂದು ಗೌರವ, ನಮ್ಮದೇ ಆದ ಒಂದು ಗೌರವ ನಮ್ಗೆ ಕೊಡ್ತಾರೆ ಜನ. ನಾವು ಒಂದು ಫೋಟೋ ತೆಗೆಯೋದಕ್ಕಿಂತ ಮುಂಚೆ ಆ ಒಂದು ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಫೋಟೋ ತೆಗಿಬೇಕು, ಆ ವಿನ್ಯಾಸ ಮತ್ತು ಬೆಳಕು ಎಲ್ಲವನ್ನು ಅಬ್ಸರ್ವ್ ಮಾಡಿಕೊಂಡು ನಾವು ಉತ್ತಮವಾದ ಸುಂದರವಾದ ಫೋಟೋ ಕೊಡಲಿಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಿ. ಅದರ ಕಲ್ಪನೆ ನಾವು ಕಲಾವಿದರಂತೆ ನಾವು ಅದರ ಕಲ್ಪನೆ ಮಾಡ್ಕೊಳ್ತಿದ್ದೀವಿ. ಈಗೆಲ್ಲ ಕಾರ್ಯಕ್ರಮದಲ್ಲಿ ವಿನು, ಕಾರ್ಮಿಕ ನಿರೀಕ್ಷಕ ರವಿ, ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲಿಂಗರಾಜು, ಧರ್ಮರಾಜ್, ಲೋಕೇಶ್, ವಸಂತ್ ಕುಮಾರ್ ಪೂಜಾರಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಸಮೀಪದ ಮಾಲಹಳ್ಳಿ ಕಾಫಿ ತೋಟಕ್ಕೆ ಪುನಃ ಗುರುವಾರ ರಾತ್ರಿ 2ನೇ ಬಾರಿಗೆ ಕಾಡಾನೆಗಳು ಲಗ್ಗೇಟು ಅಡಿಕೆ, ಕಾಫಿ, ಮೆಣಸು ಗಿಡಗಳನ್ನು ಬೇರು ಸಮೇತ ಕಿತ್ತು ಹಾಕುವುದರ ಜೊತೆಗೆ ತೋಟದ ಮುಂಭಾಗ ಇದ್ದ ಗೇಟನ್ನು ಪಿಲ್ಲರ್ ಸಮೇತ ಉರುಳಿಸಿರುವ ಘಟನೆ ನಡೆದಿದ್ದು, ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಮಮತಾಯಂ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬುಧವಾರ ಮಾಲಹಳ್ಳಿ ಎಚ್ಎನ್ ಚಂದ್ರು ಅವರ ಸರ್ವೆ ನಂಬರ್ ತೋಟದ ಕೆರೆಯಲ್ಲಿ ಈಜಾಡುವುದರ ಜೊತೆಗೆ ಕಾಫಿ, ಅಡಿಕೆ, ಮೆಣಸು ಹಾಗೂ ಬಾಳೆಗಿಡಗಳ ಫಸಲನ್ನು ನಾಶ ಮಾಡುವ ಮೂಲಕ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿತ್ತು. ಮತ್ತೆ ಗುರುವಾರ ರಾತ್ರಿ ದಾಳಿ ಮುಂದುವರಿಸಿದ ಕಾಡಾನೆಗಳು ತೋಟದಲ್ಲಿನ ಬೆಳೆಯನ್ನ ತಿಂದು ಹಾಳು ಮಾಡಿವೆ. ಅಷ್ಟು ಮಾತ್ರವಲ್ಲದೆ ತೋಟದಲ್ಲಿದ್ದ ನೀರಿನ ಪೈಪ್ಗಳನ್ನು ಒಡೆದು ಹಾಕಿದೆ. ಇದು ಸಾಲದು ಎಂಬಂತೆ ತೋಟದ ಮನೆಯ ಮುಂಭಾಗ ಇರುವ ಗೇಟನ್ನ ಪಿಲ್ಲರ್ ಸಮೇತ ಕಿತ್ತು ದೂರ ಎಸೆದಿದ್ದು, ಆನೆಗಳು ಮರಮುರಿಯುವ ಶಬ್ದ ಕೇಳಿ ಎದುರು ತೋಟದ ವೀರೇಶ್ ಅವರು ತಮಟೆ, ಪಟಾಕಿ ಸಿಡಿಸಿದರೂ ಜಗ್ಗದೆ ನಿರಂತರ ದಾಳಿ ನಡೆಸಿವೆ. ಇನ್ನು ಘಟನೆ ಸಂಬಂಧ ತಹಶೀಲ್ದಾರ್ ಮಮತಾ ಅವರು ಚಂದ್ರು ಅವರ ತೋಟಕ್ಕೆ ಭೇಟಿ ನೀಡಿ ಕಾಡಾನೆಯಿಂದ ಹಾನಿಗೊಳಗಾದ ಅಡಿಕೆ, ಕಾಫಿ ಗಿಡಗಳನ್ನು ವೀಕ್ಷಣೆ ಮಾಡಿದ ನಂತರ ಮಾತನಾಡಿ, ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವ ಸಂಘರ್ಷ ಮುಂದುವರಿಯುತ್ತಲೇ ಇರುವುದು ಬೇಸರದ ಸಂಗತಿ. ಆನೆಗಳ ಆಹಾರಕ್ಕೆ ಪರದಾಟ ಒಂದೆಡೆಯಾದರೆ ಬೆಳೆದ ಬೆಳೆಗಳು ಕಣ್ಮುಂದೆ ನಾಶವಾಗುತ್ತಿರುವುದನ್ನು ಕಂಡು ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಇಲಾಖೆ ಕೊಡುವ ಪರಿಹಾರ ರೈತರಿಗೆ ಸಾಕಾಗುತ್ತಿಲ್ಲ. ಸಣ್ಣ ಗಿಡಗಳನ್ನು ಪೋಷಣೆ ಮಾಡಿ ಮರವಾಗಿ ಬೆಳೆಸಿ ಫಸಲು ಬಿಡುವ ಸಮಯದಲ್ಲಿ ಕಾಡಾನೆಗಳು ಧರೆಗೆ ಉರುಳಿಸಿದ್ದು, ತಾವು ರೈತರಿಗೆ ಸಾಂತ್ವನ ಹೇಳಬಹುದೇ ಹೊರತು ಬೇರೇನೂ ಮಾಡಲಾಗುತ್ತಿಲ್ಲ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಶ್ ಗೌಡ, ರಹೀಸೂರ್ ರೆಹಮಾನ್, ಆರ್ಐ ಚಂದ್ರೇಗೌಡ, ನಾಡ ಕಚೇರಿ ಸಿಬ್ಬಂದಿ ಲೋಕೇಶ್, ಸುಬ್ರಹ್ಮಣ್ಯ ಹಾಜರಿದ್ದರು. ಇವತ್ತು ಅದೇ ಆನೆದು ಈ ಥರ ದಾಳಿ ಮಾಡಿದೆ ಮೇಡಮ್, ಅದ್ರ ಬಗ್ಗೆ ನೀವು ಏನು ಹೇಳ್ತೀವಿ? ನಮಗೆ ತುಂಬ ಬೇಸರ ಆಗ್ತಾ ಇದೆ. ಸುಮಾರು ದಿನದಿಂದ ಆನೆಗಳು ನಮ್ಮ ಹರೇಳಿ ಭಾಗದಲ್ಲಿ ಎಲ್ಲ ರೈತರುಗಳಿಗೆ ತೊಂದರೆ ಕೊಡ್ತಾ ಇದೆ. ಎಲ್ಲಿ ಸಮೃದ್ಧಿಯಾಗಿ ಅಡಿಕೆ, ತೆಂಗು, ಬಾಳೆ ಬೆಳೆದಿರುತ್ತೆ ಆ ತೋಟಗಳನ್ನ ಬಂದು ವಿಪರೀತ ನಾಶ ಮಾಡ್ತಾ ಇದ್ದಾರೆ. ನಾವು ಸರ್ಕಾರದಿಂದ ಏನು ಅರಣ್ಯ ಇಲಾಖೆಯಿಂದ ಅವ್ರಿಗೆ ಪರಿಹಾರ ಕೊಡ್ತಾ ಇದ್ದೀವಿ, ಆ ಪರಿಹಾರ ತುಂಬ ಸಣ್ಣ ಒಂದು ಸಾಂತ್ವನ ಅನ್ನೋ ಥರ ನಾವು ಕೊಡ್ತಾ ಇದ್ದೀವಿ ಹೊರತು ಅವ್ರ ಬೆಳೆ ಬೆಳೆದಿರೋ ಇದಕ್ಕೆ ನಾವು ಪರಿಹಾರ ಕೊಡೋಕ್ಕೆ ಆಗ್ತಾ ಇಲ್ಲ. ಬಟ್ ಇದಕ್ಕೆ ಈಗಾಗಲೇ ತಮ್ಗಳಿಗೂ ಗೊತ್ತಿದೆ, ಎಲ್ಲ ಪ್ರತಿಭಟನೆಗಳೆಲ್ಲ ರೈತರು, ಬೆಳೆಗಾರರೆಲ್ಲ ಮನವಿಯೆಲ್ಲ ಕೊಟ್ಟಿದ್ದಾರೆ. ಇದ್ರ ಸಂಬಂಧಪಟ್ಟ ಹಾಗೆ ಈಗಲೇ ಶೀಘ್ರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ. ಅದರ ನಂತರ ನಿರ್ಧಾರ ಆಗುತ್ತೆ. ಬಟ್ ರೈತರಿಗೆ ನಾವು ಸಾಂತ್ವನ ಒಂದು ಹೇಳೋದು ಬಿಟ್ಟು ನಮ್ಮ ಕೈಲಿ ಇನ್ನೇನು ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಆದರೆ ರೈತರದ್ದು ಬೆಳೆ ಹೋಗ್ತಾ ಇದೆ. ಬಟ್ ಪ್ರಾಣ ಭಯ ಇರೋದ್ರಿಂದ ರೈತರಿಗೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ನಾನು ಇದೊಂದು ಮೂಲಕ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ ನಮಗೆ ಇರೋದು. ಸೊ ರೈತರು ಬೆಳೆಗೋಸ್ಕರ ಮತ್ತು ಅವರು ಹಾನಿಗಳಿರೋ ಕಡೆ ದಯವಿಟ್ಟು ಯಾರು ಹೋಗಬೇಡಿ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ.
ಮೇಡಮ್ ಈಗೇನು ನಷ್ಟ ಉಂಟಾಗಿದೆ ಅದಕ್ಕೆ ಅರಣ್ಯ ಇಲಾಖೆ ಗಮನಕ್ಕೆ ಅರಣ್ಯ ಇಲಾಖೆಯವರು ಬಂದಿದ್ದಾರೆ, ಆಲ್ರೆಡಿ ಭೇಟಿ ಮಾಡಿ ಎಲ್ಲ ಲೆಕ್ಕ ತೊಗೊಂಡಿದ್ದಾರೆ. ಅವರು ಪರಿಹಾರ ಕೊಡ್ತಾರೆ. ಸ್ವಲ್ಪ ತಡ ಆಗ್ಬೋದು, ಆದರೆ ಪರಿಹಾರ ಸಿಗುತ್ತೆ. ಬಟ್ ರೈತರು ಬೆಳೆದಿರುವಂತಹ ಅವ್ರು ಖರ್ಚು ಮಾಡಿರೋಷ್ಟು ಪರಿಹಾರನ ನಮ್ಮಿಂದ ಕೊಡೋಕ್ಕೆ ಆಗ್ತಾ ಇಲ್ಲ. ಒಂದು ಸಣ್ಣ ಪರಿಹಾರ ಅವ್ರಿಗೆ ಸಿಗ್ತಾ ಇದೆ. ಸೊ ನಾವು ನಮ್ಮ ತಾಲೂಕು ಆಡಳಿತದಿಂದ ರೈತರಿಗೆ ನಾವು ಸಾಂತ್ವನ ಹೇಳ್ತಾ ಇದ್ದೀವಿ. ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಇರಕರವರದಲ್ಲಿ ಗ್ರಾಮದ ಕಾಫಿ ತೋಟವೊಂದರಲ್ಲಿ ಮೆಣಸು ಕೊಯ್ಯುವ ವೇಳೆ ಹೃದಯಾಘಾತವಾಗಿ ಅಸ್ಸಾಂ ಮೂಲದ ವಲಸೆ ಕಾರ್ಮಿಕನೋರ್ವ ಮೃತಪಟ್ಟಿರುವ ಘಟನೆ ವರದಿಯಾಗಿದೆ. ಬೇಲೂರು ತಾಲೂಕಿನ ಬಿಕ್ಕೂಡು ಬಳಿಯ ಇರಕರವಲ್ಲಿ ಗ್ರಾಮದ ಮಕ್ಬೂಲ್ ಎಂಬುವವರಿಗೆ ಸೇರಿದ ಕಾಫಿ ತೋಟದಲ್ಲಿ ಶುಕ್ರವಾರ ಸಂಜೆ ಸುಮಾರು 3:30 ವೇಳೆಯಲ್ಲಿ ಮೆಣಸು ಕೊಯ್ಲು ಕೆಲಸ ಮುಗಿಯುತ್ತಿದ್ದಂತೆ ಎಲ್ಲ ಕಾರ್ಮಿಕರು ಕಣದತ್ತ ವಾಪಸ್ಸಾದರು. ಸುಮಾರು 18 ವರ್ಷದ ಫಾರೂಕ್ ಎಂಬುವರು ಭಾರತನ ಗಮನಿಸಿದ ಇನ್ನುಳಿದ ಕಾರ್ಮಿಕರು ಹುಡುಕಾಟ ನಡೆಸಿದ್ದಾರೆ. ನಂತರ ಮರದ ಬಳಿ ಅಂಗಾತ ಬಿದ್ದಿರುವುದು ಕಂಡು ತಕ್ಷಣ ಹತ್ತಿರದ ಅರೆಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದಾದರೂ ಆ ವೇಳೆಗಾಗಲೇ ಮೃತಪಟ್ಟಿರುವುದನ್ನು ವೈದ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಈ ಸಂಬಂಧ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಾವಿನ ನಿಜಾಂಶ ಮರಣೋತ್ತರ ಪರೀಕ್ಷೆಯ ನಂತರವಷ್ಟೇ ಹೊರಬೀಳಬೇಕಿದೆ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ರಾಜ್ಯಾದ್ಯಂತ ಮಾರ್ಚ್ 8ರಂದು ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನಲ್ಲೂ ಸಹ ಲೋಕ್ ಅದಾಲತ್ ಕಾರ್ಯಕ್ರಮ ನಡೆಯುತ್ತಿದ್ದು, ಸುಮಾರು 1500 ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಇತ್ಯರ್ಥವಾಗುವ ಸಾಧ್ಯತೆ ಇದೆ ಎಂದು ಹಿರಿಯ ನ್ಯಾಯಾಧೀಶ ಹಾಗೂ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಕಾಂತಕುರ್ಣೆ ಹೇಳಿದರು. ಭಟ್ಕಳ ತಾಲೂಕಿನ ನ್ಯಾಯಾಲಯದ ಸಂಕೀರ್ಣದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಲೋಕ್ ಅದಾಲತ್ನಲ್ಲಿ 1146 ಪ್ರಕರಣಗಳನ್ನು ಸಾರ್ವಜನಿಕರು ಹಾಗೂ ವಕೀಲರ ಸಹಕಾರದಿಂದ ಇತ್ಯರ್ಥಪಡಿಸಲಾಗಿತ್ತು. ಲೋಕ್ ಅದಾಲತ್ ಎಂದರೆ ಕಕ್ಷಿದಾರರೇ ಪರಸ್ಪರ ರಾಜಿ ಮಾಡಿಕೊಂಡು ಪ್ರಕರಣವನ್ನು ಇತ್ಯರ್ಥಪಡಿಸುವುದಾಗಿದ್ದು, ಇಲ್ಲಿ ಯಾರು ಗೆದ್ದಂತೆ ಅಥವಾ ಸೋತಂತೆ ಭಾವನೆ ಮೂಡುವುದಿಲ್ಲ, ಬದಲಾಗಿ ಇಬ್ಬರು ಗೆದ್ದಂತಾಗುತ್ತದೆ. ಲೋಕ್ ಅದಾಲತ್ ಮೂಲಕ ಇತ್ಯರ್ಥಪಡಿಸಲಾದ ಸಿವಿಲ್ ಪ್ರಕರಣದಲ್ಲಿ ನ್ಯಾಯಾಲಯದ ಶುಲ್ಕವನ್ನು ಹಿಂದಿರುಗಿಸಲಾಗುತ್ತದೆ. ಕಕ್ಷಿದಾರರಿಗೆ ಸಮಯ ಹಾಗೂ ಹಣವೂ ಕೂಡ ಉಳಿತಾಯವಾಗುವಂತಾಗುತ್ತದೆ. ಈ ಸಂಬಂಧ ವಕೀಲರ ಸಂಘ, ಪೊಲೀಸ್ ಇಲಾಖೆಯೊಂದಿಗೆ ಬ್ಯಾಂಕಿಂಗ್ ಸಂಸ್ಥೆಗಳೊಂದಿಗೆ ಸಭೆಯನ್ನು ನಡೆಸಲಾಗಿದ್ದು, ಅವರು ಪೂರಕವಾಗಿ ಸಹಕರಿಸಿದ್ದು, ಸಾರ್ವಜನಿಕರು ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಲೋಕ್ ಅದಾಲತ್ನ ಪ್ರಯೋಜನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳುವಂತೆ ಕೋರಿದರು. ಅದೇ ರೀತಿ ನಮ್ಮ ನ್ಯಾಯಾಲಯದಲ್ಲೂ ಸಹ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ದಿನಾಂಕ 8/3/2025 ಈ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಾವು ಹೋದ ಲೋಕ್ ಅದಾಲತ್ನಲ್ಲಿ ಸುಮಾರು 1146 ಪ್ರಕರಣಗಳನ್ನು ವಕೀಲರ ಸಹಕಾರದಿಂದ ಮತ್ತು ಸಾರ್ವಜನಿಕ ಸಹಕಾರದಿಂದ ಡಿಸ್ಪೋಸ್ ಮಾಡಿದ್ದೀವಿ. ಈ ಸಲ ನಾವು ಈಗಾಗಲೇ ಸುಮಾರು 1500ಕ್ಕಿಂತ ಹೆಚ್ಚು ಕೇಸುಗಳನ್ನು, ರಾಜಿ ಆಗಬಹುದಂಥ ಕೇಸುಗಳನ್ನು ಗುರುತಿಸಿದ್ದೇವೆ. ಲೋಕ್ ಅದಾಲತ್ ಅಂದರೆ ಪಕ್ಷಗಾರರೇ ಅವರವರು ರಾಜಿ ಮಾಡಿಕೊಂಡು ತಮ್ಮ ಪ್ರಕರಣವನ್ನು ತಾವೇ ಬಗೆಹರಿಸ್ಕೊಳ್ಳೋದು. ಅದರಲ್ಲಿ ನಾವು ಕೋರ್ಟ್ನಿಂದ ಕನ್ಸಲೇಷನ್ ಮಾಡ್ತೀವಿ. ಅವರಿಗೆ ಕನ್ಸಲೇಷನ್ ಮಾಡಿದ ನಂತರ ಅವರು ತಮಗೆ ರಾಜಿ ಮಾಡ್ಕೊಂಡು ಕೇಸ್ ರಾಜಿ ಮಾಡ್ಕೋಬೋದು. ಲೋಕ್ ಅದಾಲತ್ನಿಂದ ಬೆನಿಫಿಟ್ ಏನಂದರೆ ಪ್ರಕರಣಗಳು ರಾಜಿ ಮಾಡಿಕೊಂಡ್ರೆ ಅಲ್ಲಿ ಯಾರು ಸೋತಿರೋ ಭಾವನೆ ಇರುವುದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿ ದೀಪಾ ಅರಳಗುಂಡಿ, ಹೆಚ್ಚುವರಿ ನ್ಯಾಯಾಧೀಶೆ ಧನವತಿ ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿ ನಿರ್ವಾಹಕನ ಮೇಲೆ ಮರಾಠಿ ಪುಂಡರು ಮಾರಣಾಂತಿಕ ಹಲ್ಲೆ ಮಾಡಿರುವ ದೌರ್ಜನ್ಯ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕೊಳ್ಳೇಗಾಲ ಘಟಕ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಚಾಮರಾಜನಗರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ಸಿಗ್ನಲ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿದಾಹನ ಮಾಡಿದರು. ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಕೊಳ್ಳೇಗಾಲದ ತಾಲೂಕು ಅಧ್ಯಕ್ಷ ಆಯಾಜ್ ಮಾತನಾಡಿ, ಬೆಳಗಾವಿಯಲ್ಲಿ ಮರಾಠಿಗಳಿಂದ ಆಗಾಗ ಕನ್ನಡಿಗರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ. ಇತ್ತೀಚೆಗೆ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕರ ಮೇಲೆ ಭಾಷಾ ವಿಷಯವಾಗಿ ತಂಟೆ ತೆಗೆದು ಕನ್ನಡ ನಿರ್ವಾಹಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ದೌರ್ಜನ್ಯ ಮೆರೆದಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಬಸ್ ನಿರ್ವಾಹಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಮರಾಠಿ ಪುಂಡರನ್ನ ಆದಷ್ಟು ಬೇಗ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ನವೀನ್ ನಾಯಕ್, ರೈತ ಸಂಘದ ಮುಖಂಡರುಗಳಾದ ರಾಮಣ್ಣ, ದಸರಥ್, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಇಂದ್ರೀಶ್, ತೌಸಿಫ್, ಮಧು ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಥರ ಭಾಷಾವಾರು ಪ್ರಾಂತಗಳು ವಿಂಗಡಣೆ ಆದಾಗ ಅವ್ರವ್ರಿಗೆ ಅವರು ಸ್ನಾನ ಮಾಡ್ತಾರೆ. ಅದಕ್ಕೆ ನಾವು ಕನ್ನಡಿಗರು ಬಚಾವಾಗಿದ್ದೀವಿ. ನಮ್ಮ ಕರ್ನಾಟಕ ಸಿಕ್ಕಿದೆ, ಕರ್ನಾಟಕ ಭಾಳ ಎಷ್ಟಿದೆ ಅಷ್ಟೊಂದು ನಾವು ಇರ್ತೀವಿ. ಅದಕ್ಕೆ ಏನು ಅದ್ಭುತ ಮಾಡ್ಕೋಬೇಕು ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ನೇಹ ಸಂಬಂಧನ ಬೆಳೆಸ್ಕೊಂಡು ಈ ಭಾಗದಲ್ಲಿ ನಾವು ಇದ್ವಿ. ಈಗ ಇರೋ ಸಮಯದಲ್ಲಿ ಪ್ರತಿ ಸರಿನೂ ಈ MES ಅಂತ ಸಂಘಟನೆ ಏನಿದೆ, ಪ್ರತಿ ಬಾರಿನೂ ಈ ಶಿವಸೇನೆ ಅಂತ ಏನು ಸಂಘಟನೆ ಇದೆ, ಪ್ರತಿ ಬಾರಿಯೂ ನಮ್ಮ ಕನ್ನಡಿಗರು ಅಲ್ಲೂ ಇದ್ದಾರೆ. ಇಲ್ಲಿಯ ಕನ್ನಡಿಗರು ಅಲ್ಲಿ ಹೋದಾಗ ಅವ್ರಿಗೆ ಮಾನಸಿಕವಾಗಿ ಅವ್ರಿಗೆ ಹಲ್ಲೆ ಮಾಡ್ತಾರೆ, ಕರ್ನಾಟಕದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡ್ತಾರೆ.
ಏನಿದು ಸಿದ್ದರಾಮಯ್ಯನ ಸರ್ಕಾರ ರಾಮರಾಜ್ಯ ಆಗಬೇಕೆ ಹೊರತು ಗುಂಡಾ ರಾಜ್ಯ ಆಗಬಾರ್ದು. ಇವತ್ತು ನಾರಾಯಣಗೌಡರು ಬಣಕ್ಕೆ ದೊಡ್ಡ ವಿಚಾರ ಅಲ್ಲ, ಅವರಿಗೆ ಬುದ್ಧಿ ಕಲಿಸೋದು. ಅವರು ಒಬ್ರು ಹೊಡೆದಿದ್ರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಕರ್ನಾಟಕ ಈ ದಿನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪೈಪೋಟಿ. ಕಾಂಗ್ರೆಸ್ ಒಂದು ರೀತಿ ತಾಲಿಬಾನ್ ಸರ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟೀಕೆ. ತಳ ಸಮುದಾಯಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ರಾಜ್ಯ ಸರ್ಕಾರ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡಿದೆ. ಕರ್ನಾಟಕ ಭಿಕ್ಷುಕರ ರಾಜ್ಯವಾಗುತ್ತಿದೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ವಾಗ್ದಾಳಿ. ಮಾರ್ಚ್ 22ರಂದು ಕರ್ನಾಟಕ ಬಂದ್. ಆ ದಿನ ಬಸ್ ಓಡಾಡಲ್ಲ, ಹೋಟೆಲ್ ಓಪನ್ ಇರಲ್ಲ. ಬಂದ್ಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.